ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವಾಗ ಬೆಳಗ್ಗೆನೇ ನನ್ನ ಲಾಗನ್ನು ಸ್ಟಾರ್ಟ್ ಮಾಡೇನ್ರಿ. ಯಾಕಂದ್ರೆ ನಿನ್ನೆ ಸಾಯಂಕಾಲ ಲಾಗ್ ಚಾಲೂ ಮಾಡಬೇಕಾದ್ರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದಕ್ಕೆ ಲೇಟಾಗಿ ಹೋಯಿತು, ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ಬೇಕಂತ ಹೇಳಿ ಮನೆ ಒಳಗೆ ಕಿಚ್ಚವನ ತಂದ, ಅಂದರೆ ನಾವು ಹೊರಗೆ ಒಲೆ ಹೂಡಿ ನೀರನ್ನು ಕಾಯಿಸ್ತೀವಿ, ಬಂಬೊಳಗೂ ಕಾಯಿಸ್ತೀವಿ. ಹಂಗೆ ಇಲ್ಲಿ ನೋಡಿ ಸಾಂಬ್ರಾಣಿ ಹೊಗೆ ಮನೆ ತುಂಬ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತಂತ, ಅದಕ್ಕೆ ನಾನು ದಿನ ಬೆಳಗ್ಗೆ ಸಾಯಂಕಾಲ ಹಾಕ್ತೀನಿ. ಮತ್ತು ಇಲ್ಲಿ ನಾನು ಮಧ್ಯಾಹ್ನ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು, ಅದನ್ನು ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೆ. ಮತ್ತು ಇವತ್ತು ಬೆಸ್ಟಾಗಿ ಸೂಪರಾಗಿ ಆಮೇಲೆ ಚಪಾತಿಗೆ ಆಮೇಲೆ ಪೂರಿಗೆ ಕಾಂಬಿನೇಷನ್ ಆಗಿರುವ ಆಲೂಗಡ್ಡೆ ಪಲ್ಯ ಆಮೇಲೆ ಬಟಾಣಿ ಹಾಕಿ ಮಾಡಿರುವ ಸಿಂಪಲ್ ಒಂದು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ರೀ. ಇದೇನು ಭಾಳ ದೊಡ್ಡದೇನಲ್ಲ, ಸಿಂಪಲ್ಲಾಗಿ ಮಾಡಿರುವ ರೆಸಿಪಿ. ಇವಾಗ ಬನ್ನಿ ಫ್ರೆಂಡ್ಸ ಯಾವ ರೀತಿ ಮಾಡೋದಂತ. ನಾನು ಇಲ್ಲಿ ದಪ್ಪ ಸೈಜ 3 ಆಲೂಗಡ್ಡೆಯನ್ನು ತೊಗೊಂಡು ಅದನ್ನು 2 ಕುದಿಸಿ ತೆಗ್ದಿದ್ದೀನಿ ಫ್ರೆಂಡ್ಸ. ಕುದಿಸಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಳಕತ್ತೀನಿ, ಸೊಪ್ಪೆ ಎಲ್ಲ ತೆಗೆದು. ಆಮೇಲೆ ಇಲ್ಲಿ ಒಂದು 3 ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡೇನ್ರಿ. ಆಮೇಲೆ ಒಂದು 4 ಹಸಿ ಮೆಣಸಿಕಾಯಿ, ಸ್ವಲ್ಪ ಬಟಾಣಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇಷ್ಟೇ. ಇದಕ್ಕೆ ಏನು ಜಾಸ್ತಿ ಏನು ಹತ್ತಂಗಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಜೀರಿಗೆ, ಸಾಸಿವೆ ಇದ್ರೆ ಆಯಿತು. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿರಿ. ಇವಾಗ ನೋಡಿ ಇಲ್ಲೆಲ್ಲ ಕಟ್ ಮಾಡಿ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಬಾಣಲಿ ತಗೊಂತ ಅದರೊಳಗೆ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಆಮೇಲೆ ಬಟಾಣಿ, ಹಸಿಮೆಣ್ಸಿಕಾಯಿ ಎಲ್ಲವನ್ನು ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಸ್ವಲ್ಪ ಭಾಳೋತನೇ ಫ್ರೈ ಮಾಡ್ತೀನಿ ಫ್ರೆಂಡ್ಸ, ಯಾಕಂದರೆ ಹಸಿ ಉಳ್ಳಾಗಡ್ಡಿ ವಾಸನೆ ಹೋಗಬೇಕಲ್ಲ, ಅದಕ್ಕೆ ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಆಮೇಲೆ ಕಟ್ ಮಾಡಿರುವ ಬಟಾಟಿಯನ್ನು ಅದ್ರಾಗ ಹಾಕೋತಾ ಇದ್ದೀನಿ. ಹಾಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುವಾಡಿದ್ರೆ ಸೂಪರಾಗಿರುವ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ. ಇದನ್ನು ಚಪಾತಿ ಜೊತೆಗೆ ನಮ್ಮ ಮನೆಯೊಳಗೆ ನಾನು ಮಾಡಿದ್ದೆ. ಇದಾಗಿದ್ದು ಇವತ್ತಿನ ವಿಶೇಷ. ಮತ್ತೆ ನೆಕ್ಸ್ಟ್ ಬೇರೆ ಲಾಗ್ ಜೊತೆ ಬರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.